ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನಲ್ಲಿ ಇನ್ಹೆರಿಟೆನ್ಸ್ ಎಂಬ ಕ್ಲಾಸಿನ ಬಗ್ಗೆ ನಾವು ಇವತ್ತು ಕಲಿಯುವ. ಮೊದಲು ನಾವೊಂದು ಪರ್ಸನ್ ಎಂಬ ಪೇರೆಂಟ್ ಕ್ಲಾಸ್ ಡಿಕ್ಲೇರ್ ಮಾಡಬೇಕು. ಇಲ್ಲಿ ಕ್ಲಾಸ್ ಮತ್ತು ಕ್ಲಾಸ್ ನೇಮ್ ಪರ್ಸನ್. ಇಲ್ಲಿ ನಾವು ವೇರಿಯಬಲ್ ಇನಿಷಿಯಲೈಸೇಷನ್ ಮಾಡಬೇಕು. ಅನಂತರ ಡಿಸ್ಪ್ಲೇ ಎಂಬ ಒಂದು ಫಂಕ್ಷನ್ ಡಿಕ್ಲೇರ್ ಮಾಡಬೇಕು. ಇದರಲ್ಲಿ ಎಫ್ ನೇಮ್ ಬ್ರ್ಯಾಕೆಟಲ್ಲಿ ಸೆಲ್ಫ್ ಡಾಟ್ ನೇಮ್. ಎಫ್ ಅಂದರೆ ಸ್ಟ್ರಿಂಗ್ ಡೇಟಾವನ್ನು ರೆಪ್ರೆಸೆಂಟೇಷನ್ ಮಾಡುವುದು. ಅನಂತರ ಹೈರ್ ಎಂಬ ಚೈಲ್ಡ್ ಕ್ಲಾಸಿನೊಳಗೆ ಪೇರೆಂಟ್ ಕ್ಲಾಸನ್ನು ಇನ್ಹೆರಿಟ್ ಮಾಡಬೇಕು. ಅನಂತರ ನಾವು ಈ ವೇರಿಯಬಲ್ ಉಂಟಲ್ಲ, ಇದಿಲ್ಲಿ ಪ್ಯಾರಾಮೀಟರ್ ಆಗಿ ಕೊಡಬೇಕು. ಪೇರೆಂಟ್ ಕ್ಲಾಸಿನ ವೇರಿಯಬಲನ್ನು ಇನ್ಹೆರಿಟ್ ಮಾಡುವುದಕ್ಕೆ ಈ ಒಂದು ಫಂಕ್ಷನ್ ಯೂಸ್ ಮಾಡಬೇಕು. ಅನಂತರ ಚೈಲ್ಡ್ ಕ್ಲಾಸ್ನ ವೇರಿಯಬಲ್ ಇನಿಷಿಯಲೈಸೇಷನ್ ಮಾಡಬೇಕು. ಇಲ್ಲಿ ಒಂದು ಡಿಸ್ಪ್ಲೇ ಫಂಕ್ಷನ್ ನಾವು ಡಿಕ್ಲೇರ್ ಮಾಡಬೇಕು. ಎಫ್ ಇನ್ಹೆರಿಟೆನ್ಸ್ ಕೋಲನ್ ಸೆಲ್ಫ್ ಡಾಟ್ ಇನ್ಹೆರಿಟೆನ್ಸ್ ಅಮೌಂಟ್. ಅನಂತರ ನಾವು ಇಲ್ಲಿ ನನ್ನ ಹೆಸರು ಉಂಟು ಮನೀಶ್ ಕುಮಾರ್ ಮತ್ತು ಏಜ್ 30 ಅಂತ ಅದನ್ನು ಡಿಸ್ಪ್ಲೇ ಮಾಡಬೇಕು. ಪರ್ಸನ್ ಡಾಟ್ ಡಿಸ್ಪ್ಲೇ. ಇಲ್ಲಿ ಹೇರ್ ಎಂಬ ಚೈಲ್ಡ್ ಕ್ಲಾಸನ್ನು ನಾವು ಡಿಸ್ಪ್ಲೇ ಮಾಡಬೇಕು. ನೋಡಿ, ನಾನು ಈ ಪ್ರೋಗ್ರಾಮ್ ಅನ್ನು ರನ್ ಮಾಡಿ ನೋಡ್ತೇನೆ. ಪೇರೆಂಟ್ ಕ್ಲಾಸ್ ಬರುತ್ತದೆ. ಈ ಒಂದು ವೇರಿಯಬಲ್ ಮಿಸ್ ಆಗಿದೆ, ಇಲ್ಲಿ ಕೊಡುವ. ಕಂಟ್ರೋಲ್ ಈಗ ನೋಡಿ, ನಮಗೆ ಔಟ್ಪುಟ್ ಸಿಕ್ಕಿತು.